ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದೆಲ್ಲ ಮಾಡಿದ್ದು ಈ ದೀಪನ? ಹೌದು ಚಿಕ್ಕಮ್ಮ, ನೀವು ಈಗ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಆ ಅಡಿಗೆನೆಲ್ಲ ನಮ್ ದೀಪನೇ ಮಾಡಿದ್ದು. ಈ ಭಾಸ್ಕರ್ ನನ್ನ ಕರ್ಕೊಂಬರುವಾಗ ಯಾವ ಅಡಿಗೆ ಯಾರು ಮಾಡಿದ್ದು ಅಂತ ನನಗೆ ಗೊತ್ತಾಗಬಾರ್ದು ಅಂತ ಬೇರೆ ಬೇರೆ ಕಡೆ ಇಟ್ಟಿದ್ದೀವಿ ಅಂದ. ಕನ್ಫ್ಯೂಸ್ ಆಗ್ಬಿಟ್ಟೆ. ಸೌಂದರ್ಯ ಡಿಫ್ರೆಂಟ್ ಆಗಿರೋ ಅಡುಗೆನ ನೀನೇ ಮಾಡಿರ್ತೀಯ ಅಂತ ಅನ್ಕೊಂಡಲ್ಲ, ನೋಡಿದ್ರೆ ಇವಳು ಮಾಡ್ಬಿಟ್ಟಿದ್ದಾಳೆ. ನೋಡಮ್ಮ ದೀಪ, ನಿನ್ನ ಹಸ್ಬೆಂಡು ಫುಲ್ ಸಂತೋಷ ಪಡ್ತಿದ್ದಾನೆ. ಏನು ಹಾಗಂದ್ರೆ ನಮ್ ಚಿರು ಅಪ್ಪ ಆಗ್ತಾನೆ. ಸುಮ್ಮನೆ ನಿಂತ್ಕೊಳ್ಳಿ. ಹೌದೇನು ಚಿರು? ಇಲ್ಲ ಗೌರಿ, ನಾವಿಬ್ರು ಬರೀ ಫ್ರೆಂಡ್ಸ್ ಅಷ್ಟೇ. ಏನಾಯ್ತು ದೀಪ? ಅಕ್ಕ ಅದು ಬೇಗ ಬೇಗ ಅಡುಗೆ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಒಂದು ಚೂರು ತಲೆ ಸುತ್ತಿತ್ತು ಅಷ್ಟೇ. ಅರ್ಚನಾ, ದೀಪನ ಕರ್ಕೊಂಡು ಹೋಗಮ್ಮ, ಅವಳು ರೆಸ್ಟ್ ಮಾಡ್ಲಿ. ಎರಡನೇ ಟಾಸ್ಕಲ್ಲಾದರೂ ಚೆನ್ನಾಗಿ ಮಾಡು. ದಿಶಾ ಮಾಡರ್ನ್ ಹುಡುಗಿ, ಫಾರಿನಲ್ಲಿ ಸೆಟಲ್ ಆಗಿರೋದು. ಅವಳಿಗೆ ಈ ಅರ್ಶನದ ಲೇಪದ ಬಗ್ಗೆ ಹೇಗೆ ಗೊತ್ತು? ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಮೊದಲು ಅವಳು ಡೆಸ್ ಚೆಕ್ ಮಾಡ್ತೀನಿ. ಇದೇನಿದು? ಆಸ್ಟ್ರೇಲಿಯಾನಾ? ಸೌಂದರ್ಯ ಮ್ಯಾಮ್ ದುಬೈ ಅಂತ ಹೇಳಿದ್ರಲ್ಲ. ಓ, ಬ್ಯಾಗ್ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಇದರಲ್ಲಿ ಏನಿದೆ ನೋಡೋಣ. ಸ್ಪೆಕ್ಸ್ ಬಾಕ್ಸ್. ಖಾಲಿ ಇದೆಯಲ್ಲ. ಕ್ಲಿಪ್ ಬಾಕ್ಸ್ ಇದು ಖಾಲಿ ಇದೆ. ಕ್ಲಿಪ್ ಎಲ್ಲ ಯೂಸ್ ಮಾಡಲ್ಲ ಅಲ್ಲ ಈ ದಿಶಾ. ನನಗೆ ಯಾಕೋ ದೀಪನೇ ಈ ದಿಶಾ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಸೌಂದರ್ಯ ಮ್ಯಾಮ್ ನನಗೆ ಬೈದಾಗೆಲ್ಲ ನನ್ನ ಪರವಾಗಿ ನಿಲ್ತಾ ಇದ್ಲು. ಬಾಯಿ ತುಂಬ ನನ್ನ ಅಕ್ಕ ಅಂತ ಕರೆದಿದ್ದಾಳೆ. ನನ್ನ ಕೆಲಸದಿಂದ ತೆಗ್ದಾಕ್ದಾಗ ಚಿರುಗೇಳಿ ನನ್ನ ಮತ್ತೆ ವಾಪಸ್ ಕರ್ಸ್ಕೊಂಡ್ಲು. ದಿಶಾ ಇಬ್ರು ಒಬ್ರೆ. ಪರವಾಗಿಲ್ಲ, ಸೌಂದರ್ಯ ಚಿರು ಅಷ್ಟೇ ಅಲ್ಲದೆ ನಿಮ್ಮ ಅಕ್ಕ ಆಗಿರೋ ನನಗೆ
ಯಾಮರ್ಸ್ಬಿಟ್ಟೆಲ್ಲೇ ದೀಪ. ನಾಳೆ ಹೇಗಿದ್ರು ಆಫೀಸಿಗೆ ಬರ್ತೀಯಲ್ಲ, ನೀನ್ ದಿಶಾ ಅಲ್ಲ ದೀಪ ಅನ್ನೋದನ್ನ ಫೈನಲ್ ಆಗಿ ಕನ್ಫರ್ಮ್ ಮಾಡ್ಕೋತೀನಿ. ಯಾವ ಉದ್ದೇಶ ಇಟ್ಕೊಂಡು ನೀನ್ ಇಲ್ಲಿ ದಿಶಾ ಆಗಿ ನಾಟಕ ಮಾಡ್ತಿದ್ಯೋ ಗೊತ್ತಿಲ್ಲ, ಆದ್ರೆ ಇನ್ಮುಂದೆ ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ನಾಳೆ ಕೈಗೆ ಸಿಗು ರೂಪ ಏನು ಅಂತ ತೋರಿಸ್ತೀನಿ. ಚಿಕ್ಕಿ ನೋಡಿ, ಎಲ್ಲ ರೆಡಿಯಾಗಿದೆ ನೋಡಿ. ಹೊಟ್ಟೆ ತುಂಬೋದು ದೇಹಕ್ಕೆ ಹಿತವಾಗಿರೋದು ಯಾವುದು ಅಂತ ಗೊತ್ತಾಗೋದು ಮನೆ ನಿಭಾಯಿಸೋ ಹೆಣ್ಣಿಗೆ ಮಾತ್ರ. ಈಗ ರಿಸಲ್ಟ್ ಅನೌನ್ಸ್ ಮಾಡೋ ಟೈಮ್ ಬಂದಿದೆ. ಬೇಗ ಅನೌನ್ಸ್ ಮಾಡಿ ಚಿಕ್ಕಿ. ಹೇಳ್ತೀನಿ. ಈ ಕಾಂಪಿಟೇಷನ್ ಅಲ್ಲಿ ಗೆದ್ದವಳು ನಮ್ ಸೌಂದರ್ಯ.